ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿಗೆ. ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಎಲ್ಲ ಗಲಗಲರೊಂದೆಯು ಬೇಕಮ್ಮ ಭಕ್ತರ ಕುಣಿದು ಬಾರೋ ರಂಗ, ಬೇಕಮ್ಮ ಭಕ್ತರ ಕುಣಿದು ಬಾರೋ ರಂಗ, ಯಾದವ ನೀವಾರಯ್ಯ. ಹೆಣ್ಣು ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಮಡಿಲಲ್ಲಿ ಬೀಜ ಬುತ್ತಿ ಹೊಲದಲ್ಲಿ ಕನಸು ಕಟ್ಟಿ, ಮಡಿಲಲ್ಲಿ ಬೀಜ ಬುತ್ತಿ ಹೊಲದಲ್ಲಿ ಕನಸು ಕಟ್ಟಿ, ಬೆವರಿನ ಸಾರ ಸುರಿಸಿ ಹೊಲವನ್ನು ಬೆಳೆದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಪೈರು ನಾರು ಹೂಳುತ್ತಾ ಪದವ ಕಟ್ಟಿ ಹಾಡುತ್ತಾ, ಪೈರು ನಾರು ಹೂಳುತ್ತಾ ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ. ಸುರೇಂದ್ರಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಹಿಂದೆ ಅಂಚಿಕಲ್ ಬೆಟ್ಟ ಇದೆ, ಎಲ್ಲರಿಗೂ ಗೊತ್ತಿರಬೇಕು. ನಾವು ಮಸೀದಿ ಅಂತ ಹೇಳ್ತೀವಿ, ಎಲ್ಲ ಅಂಚಿಕಲ್ ಬೆಟ್ಟ ಇದೆ. ಇದು ಜ್ಞಾನದ ಬಗ್ಗೆ ಶತಮಾನಗಳ ಹಿಂದೆ ವ್ಯಾಸರಾಜರು ಶ್ರೀಪಾದರಾಜರು ಇಲ್ಲಿ 3 ದಿನ ವೇದ ಉಪನಿಷತ್ತುಗಳ ಬಗ್ಗೆ ವಿಚಾರ ವಿನಿಮಯ ತರ್ಕ ಮಾಡಿ ಡಿಬೇಟ್ ಅಂತ ಹೇಳ್ತೀವಿ ಈಗ. ಆ ಥರ ಈ ಬೆಟ್ಟದ ಮೇಲೆ 3 ದಿನ ಚರ್ಚೆ ಮಾಡಿ ಅಂಥ ಸ್ಥಳದಲ್ಲಿ ಮಹಾಜ್ಞಾನಿಗಳಾದ ವ್ಯಕ್ತಿಗಳವರು ಆ ಸ್ಥಳದಲ್ಲಿ ಇವತ್ತು ಇಲ್ಲಿ ಶಾಲೆ ವಿವೇಕಾನಂದ ಶಾಲೆಯನ್ನು ನಮ್ಮ ಸುರೇಂದ್ರಗೌಡರು ತೆರೆದಿದ್ದಾರೆ. ಆ ಜ್ಞಾನದ ಗಾಳಿ ಆಗಿನ ಕಾಲದ ಒಂದು ಶಕ್ತಿ ಈ ಮಕ್ಕಳಿಗೆಲ್ಲ ಸಿಗಬೇಕು. ಭಾಳ ಉತ್ತಮವಾದ ಸ್ಥಳ ಈ ಪರಿಸರ. ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ, ವಿದ್ಯಾವಂತರಾಗ್ತಾರೆ. ಅಂಥ ಸ್ಥಳದಲ್ಲಿ ರಾಜಕೀಯನ್ನು ಪಕ್ಕದಲ್ಲಿಟ್ಟು ಜ್ಞಾನಕ್ಕಾಗಿ ಮಕ್ಕಳಿಗಾಗಿ ವಿದ್ಯೆ ಕೊಡಬೇಕು ಅಂತ ಸಂಕಲ್ಪ ತಗೊಂಡಿದ್ದಾರೆ. ಅದಕ್ಕೆ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಮಾಡ್ತೀನಿ. ಯಾಕೆಂದರೆ ಶ್ರೀಪಾದರಾಜ ಮಠ ಸುಮಾರು 700-800 ವರ್ಷಗಳ ಹಿಂದೆ ಎಲ್ಲ ಗುಡಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಪಠಣೆ ಆಗ್ತಾ ಇತ್ತು. ಆಗ ಇವತ್ತೇನು ಕನ್ನಡ ಸಂಘ ಹೇಳ್ತಿದ್ರೆ ಅವರು ಆವತ್ತೇ ಈ ಮಂತ್ರಗಳನ್ನು ಕನ್ನಡದಲ್ಲಿ ಹಾಡಬೇಕು ಅಂತ ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಬಾವುಟ ಎತ್ತಿದವರು ಶ್ರೀಪಾದರಾಜರು. ಅವರು ಕನ್ನಡವನ್ನ ಗುಡಿಗಳಲ್ಲಿ ಮಂತ್ರಗಳ ರೂಪ ತಂದು ಅಜ್ಞಾನದಿಂದ ಜ್ಞಾನಕ್ಕೆ ಬರ್ತಾ ಇದ್ದೀವಿ. ಅದಕ್ಕಾಗಿ ಒಳ್ಳೆಯ ದಿನ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಅಪ್ಪಾಜಿಗೌಡರು ಸ್ವೀಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಇದನ್ನು ಮುಗಿಸ್ತಾ ಇದ್ದೀನಿ. ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸಂಕ್ರಾಂತಿ ಹಬ್ಬದಿಂದ ನಾವು ಬೆಳಕಿಗೆ ಬಂದು ಹಿಂದುತ್ವವನ್ನು ಬೆಳೆಸುತ್ತಾ ವಿವೇಕಾನಂದರ ಆದರ್ಶವನ್ನು ಪಾಲಿಸಿಕೊಂಡು ನಾವು ಹಿಂದೂಗಳು ಅಂತ ನಮ್ಮ ಲೋಪದೋಷಗಳನ್ನು ತಿದ್ದುಕೊಂಡು ಮುನ್ನಡೆಯಬೇಕು ಅಂತ ನನ್ನ ಎಲ್ಲರನ್ನೂ ವಿನಂತಿ ಮಾಡಿ. ಸುರೇಂದ್ರ ಗೌಡ್ರೆ ಎಲ್ಲ
ಹಿರಿಯರೇ, ಮಾತಾ ಭಗಿನಿಯರೇ, ಶಾಲಾ ಮಕ್ಕಳೇ, ಸಂಕ್ರಾಂತಿ ಅನ್ನೋಂಥ ಉತ್ಸವದ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ. ಸಂಕ್ರಾಂತಿ ಅಂದರೆ ಒಳ್ಳೆಯ ಕ್ರಾಂತಿ, ಒಳ್ಳೆಯ ಬದಲಾವಣೆಯ ಕಾಲ ಇದು. ಇವತ್ತಿನ ದಿನದಿಂದ ಸೂರ್ಯ ತನ್ನ ಪಥವನ್ನು ಹೆಚ್ಚು ಮಾಡಿಕೊಳ್ತಾ ಇವತ್ತಿನಿಂದ ಬೆಳಕು ಹೆಚ್ಚಾಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯ ಕಾಲಕ್ಕೆ ಹೋಗ್ತಾ ಇದ್ದೀವಿ ನಾವು. ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿ ಹೇಳ್ತಾರೆ, ನಾವು ಮೃತಪಟ್ಟರೂ ಕೂಡ, ಸಾಯಬೇಕಾಗಿದ್ದರೂ ಕೂಡ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಯಾರು ನಿಧನ ಹೊಂದುತ್ತಾರೋ ಅವರು ಸ್ವರ್ಗಕ್ಕೆ ಸೇರ್ತಾರೆ ಅಂತ ಪ್ರತೀತಿ ನಾವು ಕೇಳಿದ್ವಿ. ಹಾಗಾಗಿ ಸಂಕ್ರಾಂತಿ ಉತ್ಸವವನ್ನು ಸನ್ಮಾನ್ಯ ಸುರೇಂದ್ರ ಗೌಡರು ಬಹುಶಃ ಬೆಂಗಳೂರಿನಲ್ಲಿ ಏನಾದರೂ ಆಚರಣೆ ಮಾಡಿದರೆ, ಒಳ್ಳೆಯ ಒಂದು ಹೋಟ್ಲ್ನಲ್ಲಿ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ್ಯಾರು ಬರ್ತಾಯಿದ್ರು, ಭಾಳ ಜೋರು ಮಾಡ್ತಾಯಿದ್ರು. ಆದರೆ ಅವರಿಗೆ ಇನ್ನೂ ನಮ್ಮ ತಾಲೂಕು, ನನ್ನ ಗ್ರಾಮ, ನನ್ನ ಜನ ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ಬಹಳ ದೊಡ್ಡದದು. ಅವರ ಹುಟ್ಟಿದ ದಿನವನ್ನು ಸಂಕ್ರಾಂತಿ ದಿನ ಆಚರಣೆ ಮಾಡ್ತಾರೆ. ಜೊತೆಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಹೇಳಿದ್ದಾರೆ, ಯಾರು ಈ ಸಮಾಜಕ್ಕೋಸ್ಕರ ಬದುಕ್ತಾರೋ, ಯಾರು ಈ ಸಮಾಜಕ್ಕೋಸ್ಕರ ಸತ್ತಿದ್ರು ಕೂಡ ಅವರು ಬದುಕದಂಗೆ, ಯಾರು ಸಮಾಜಕ್ಕೋಸ್ಕರ ಬದುಕೋದಿಲ್ವೋ ಅವರು ಬದುಕಿದ್ರು ಕೂಡ ಸತ್ತಂಗೇನಂತೆ ಸ್ವಾಮಿ ವಿವೇಕಾನಂದರು ಹೇಳಿ. ಇನ್ನೊಂದು ಹಾಡು ನೆನಪು